ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮವರೇ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದೆರಡು ಮೂರು ಉದಾಹರಣೆಗಳನ್ನು ನಾನು ಈ ಸಂಚಿಕೆಯ ಮೂಲಕ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಯಾಕಂದರೆ ನಮ್ಮವರು, ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಾಂಧವರು, ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಹಾಗೂ ನಮ್ಮ ನೆಂಟರಿಷ್ಟರು ಕೂಡ ನಮ್ಮನ್ನು ಯಾವ ರೀತಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಸುಳಿವನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಸನ್ನಿವೇಶ ಜೀವನದಲ್ಲಿ ಕೆಲವೊಮ್ಮೆ ಆದರೂ ನಿಮಗೆ ಬರುವುದುಂಟು. ಹಾಗಿದ್ದಾಗ ಅವರು ಯಾವ ರೀತಿ ನಮಗೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ, ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನೀವು ನಿಮ್ಮ ಸ್ನೇಹಿತರು ಎಲ್ಲರ ಜೊತೆಗೂ ಕೂಡ ನೀವು ಆತ್ಮೀಯವಾಗಿ ನಡೆದುಕೊಳ್ತೀರಿ. ಆದರೆ ಅವರು ನಿಮ್ಮ ಜೊತೆಗೆ ಆತ್ಮೀಯವಾಗಿ ನಡೆದುಕೊಳ್ಳುವುದೇ ಇಲ್ಲ. ನೀವು ಏನೇ ಹೇಳಿದ್ರಿ, ಎಂಥ ವಿಷಯಗಳನ್ನೇ ಅವರ ಮುಂದೆ ಚರ್ಚೆ ಮಾಡಿದರೂ ಕೂಡ ಅವರು ಹೌದು, ಹಾಂ ಹ್ಞೂ, ಹಾಂ ಹ್ಞೂ ಅನ್ನುವಂಥ ಮಾತುಗಳನ್ನೇ ಆಡ್ತಾರೆ. ಎಂಥ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡ್ರೂ ಕೂಡ ಹೌದಾ, ಹಾಂ ಹ್ಞೂ ಅನ್ನುವಂಥ ಮಾತನ್ನು ಬಿಟ್ಟು ಅವರು ಏನನ್ನು ಕೂಡ ಹೇಳೋದಿಲ್ಲ. ನಿಮ್ಮ ಬಗ್ಗೆ ಅವರು ವಿಚಾರವನ್ನು ಕೂಡ ಮಾಡೋದಿಲ್ಲ. ಅಂದರೆ ನಿಮಗೆ ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ನಿಮ್ಮಿಂದ ಸಾಕಷ್ಟು ಸಹಾಯವನ್ನು ಪಡೆದಿರ್ತಾರೆ, ನಿಮ್ಮಿಂದ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿರ್ತಾರೆ, ನಿಮ್ಮ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡ್ಕೊಂಡಿರ್ತಾರೆ. ಆದರೆ ಅವರು ನಿಮ್ಮನ್ನು ಯಾವ ರೀತಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು ಅವರಿಗೆ ಕಾಲ್ ಮಾಡಿದರೂ ಕೂಡ ಅವರು ಕಾಲನ್ನು ರಿಸೀವ್ ಮಾಡೋದಿಲ್ಲ. ಜೊತೆಗೆ ನಿಮ್ಮ ಬಗ್ಗೆ ಅವರು ಯಾರ ಜೊತೆಗೂ ಕೂಡ ಚರ್ಚೆಯನ್ನು ಕೂಡ ಮಾಡಲಿಕ್ಕೆ ಹೋಗೋದಿಲ್ಲ. ಆಮೇಲೆ ನಿಮ್ಮ ಬಗ್ಗೆ ಅವರು ಯಾವುದೇ ಒಂದು ಥರದ ಪ್ರೀತಿ ವಾತ್ಸಲ್ಯವನ್ನು ತೋರೋದಿಲ್ಲ. ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇರೋದು ಕೂಡ ಅಷ್ಟೇ ಸತ್ಯ. ಹಾಗಿದ್ದಾಗ ಇವರನ್ನು ಕೂಡ ನೀವು ನಿರ್ಲಕ್ಷ್ಯ ಮಾಡಲೇಬೇಕು. ಆಮೇಲೆ ನಿಮ್ಮಿಂದ ಎಷ್ಟೇ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ನೋಡಿದರೂ ಕೂಡ ನೋಡದೆ ಇರದೇ ಇರತಕ್ಕಂಥ ಮನೋಭಾವನೆಯನ್ನು ಕೆಲವೊಬ್ಬರು ತೋರಿಸ್ತಾ ಇರ್ತಾರೆ. ಯಾಕಂದರೆ ಒಂದು ಹೊಗಳಿಕೆಯನ್ನು ಕೂಡ ನಿಮಗೆ ಮಾಡೋದಿಲ್ಲ, ನಿಮಗೆ ಪ್ರೋತ್ಸಾಹವನ್ನು ಕೂಡ ನೀಡೋದಿಲ್ಲ. ಹಾಗಾದಾಗ ನಿಮ್ಮ ಪರಿಸ್ಥಿತಿ ಏನು ಅನ್ನುವಂಥ ಭಾವನೆ ನೀವೇ ಅರ್ಥ ಮಾಡ್ಕೊಳ್ಳಿ. ಹಾಗಿದ್ದಾಗ ನೀವು ಅವರನ್ನು ನಿರ್ಲಕ್ಷ್ಯ ಮಾಡಬೇಕು, ನೆಗ್ಲೆಕ್ಟ್ ಮಾಡಬೇಕು. ಅವರಿಂದ ನೀವು ದೂರ ಸರಿದರೆ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಸಾಧಿಸಬಲ್ಲಿರಿ ಅನ್ನುವಂಥ ಆತ್ಮವಿಶ್ವಾಸದ ಮಾತುಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಹಾಗಿದ್ದಾಗಿ ಅವರು ಏನು ಮಾಡ್ತಾರೆ ಅಂತಂದರೆ, ಯಾವತ್ತೂ ಕೂಡ ಅವರು ಇನ್ನೊಬ್ಬರ ಬಗ್ಗೆ ಅಂದರೆ ತಮಗೆ ತಮ್ಮ ಪ್ರೀತಿ ಪಾತ್ರರಾಗಿದ್ದರೂ ಕೂಡ ನಿಮ್ಮನ್ನು ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ನಿಮ್ಮ ಮೇಲೆ ಒಂದು ಪ್ರೀತಿ, ವಿಶ್ವಾಸ ಹಾಗೂ ಒಳ್ಳೆಯ ಮನೋಭಾವನೆ ಕೂಡ ಹೊರಟು ಹೋಗಿದೆ ಅಂತ ತಿಳ್ಕೊಳ್ಬೇಕು. ಹಾಗಿದ್ದಾಗ ಅಂಥವರಿಂದ ನೀವು ಏನೇ ಒಂದು ಅಪೇಕ್ಷೆ ಪಟ್ಟರೂ ಕೂಡ ಅದು ಸಾಧ್ಯವಾಗದೇ ಇರತಕ್ಕಂಥ ಮಾತು. ಹಾಗಿದ್ದಾಗ ಅಂಥವರ ಜೊತೆಗೆ ನಿಮಗೇನು? ಹಾಗಿದ್ದಾಗ ನೀವು ಕೂಡ ನಿಮ್ಮ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಬೇಡ್ರಿ, ನಿಮ್ಮ ಆತ್ಮಬಲವನ್ನು ಕಳ್ಕೊಳ್ಬೇಡ್ರಿ, ನಿಮ್ಮ ಆತ್ಮಾಭಿಮಾನವನ್ನು ಕಳೆದುಕೊಳ್ಬೇಡ್ರಿ. ಹಾಗಾದಾಗ ಮಾತ್ರ ನೀವು ಕೂಡ ಅವರ ಮುಂದೆ ತಲೆ ಎತ್ತಿ ನಡೆಯುವಂಥ ಸನ್ನಿವೇಶ ನಿಮಗೆ ಎದುರಾಗ್ತೈತಿ. ಯಾಕಂದರೆ ಕಷ್ಟ ಎಲ್ಲರಿಗೂ ಕೂಡ ಎಲ್ಲ ದಿನಗಳಲ್ಲಿಯೂ ಕೂಡ ಇರೋದಿಲ್ಲ. ಕೆಲವೊಂದು ದಿವಸ ಬರ್ತೈತಿ, ಕೆಲವೊಂದು ದಿವಸ ಹೋಗ್ತವೆ. ಕೆಲವೊಬ್ಬರು ನಿಮ್ಮನ್ನು ಪ್ರೀತಿ ಪಾತ್ರರಾಗಿರ್ತಾರೆ, ಕೆಲವೊಬ್ಬರು ಅಪಾತ್ರರಾಗಿರ್ತಾರೆ. ಎಂಥ ಸಂಕಷ್ಟ ಬಂದರೂ ಕೂಡ ಅಂಥವರ ಜೊತೆಗೆ ನೀವು ನಿಮ್ಮತನವನ್ನು ಕಳೆದುಕೊಳ್ಳದೆ ಶಾಂತಚಿತ್ತರಾಗಿ, ಹಾಗೆ ಅವರ ಮೇಲೆ ಯಾವುದೇ ಥರದ ಹಗೆತನವನ್ನು ಕೂಡ ತೋರಿಸಲೇಬಾರದು. ಅವರು ಯಾವ ರೀತಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ನಿಷ್ಕಾಳಜಿ ಮಾಡ್ತಾ ಇದ್ದಾರೆ, ನೀವು ಕೂಡ ಅವರನ್ನು ಅಷ್ಟೇ ನಿಷ್ಕಾಳಜಿಯಿಂದ ನೋಡಿದರೆ ಮುಂದೊಂದು ದಿನ ಅವರಿಗೆ ಅರ್ಥವಾಗಿ ನಿಮ್ಮ ಒಂದು ಸಾಮೀಪ್ಯಕ್ಕೆ ಬರುವಂಥ ಸನ್ನಿವೇಶಗಳು ಕೂಡ ಇರ್ತವೆ. ಆದರೆ ಆ ಸಾಮೀಪ್ಯ ನಿಜಕ್ಕೂ ಕೂಡ ನಿಮಗೆ ಒಂದು ಪಾಠವಾಗಿರ್ತೈತಿ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈಟಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ ವೈಟಿ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ನೀವು ಮುಂದಿನ ಸಂಚಿಕೆಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಈ ಸಂಚಿಕೆಯನ್ನು ಶೇರ್ ಮಾಡಿರಿ. ನಿಮ್ಮ ಸ್ನೇಹಿತರಿಗೆ ಆದಷ್ಟು ಮಟ್ಟಿಗೆ ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮ ನೆಂಟರಿಷ್ಟರಿಗೆ ಈ ಸಂಚಿಕೆಯನ್ನು ತಲುಪಿಸ್ರಿ ಅನ್ನುವಂಥ ಸದುದ್ದೇಶದಿಂದ ಈ ಸಂಚಿಕೆಯನ್ನು ಮಾಡಿದ್ದೇನೆ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ.